ನಿಮ್ಮ ಅಹವಾಲುಗಳನ್ನು ಕೇಳಲಿಕ್ಕೆ ಬಂದಿದ್ದೇನೆ. ನೀವು ಲಿಖಿತ ಮೂಲಕ ನಿಮ್ಮ ಬೇಡಿಕೆಗಳನ್ನ ತಮ್ಮ ತಹಸೀಲ್ದಾರ್ರವರಿಗೆ ಸಲ್ಲಿಸಿ ನನಗೂ ಒಂದು ಕಾಪಿ ಕೊಡಿ. ನೀವು ನನಗೆ ಕಾಪಿ ಕೊಟ್ಟು ಒಂದು ವಾರದಲ್ಲಿ ನಾನು ಡಿಟೇಲಾಗಿ ಪತ್ರ ಬರೆದು ನನಗೇನೇನು ಮಾಹಿತಿ ಇತ್ತು ಅದನ್ನೆಲ್ಲ ಪತ್ರ ಬರೆದು ಕೃಷ್ಣ ಬೈರೇಗೌಡರು ನಮ್ಮ ರಾಜ್ಯದ ಕಂದಾಯ ಸಚಿವರಿಗೆ, ಈ ರಾಜ್ಯದ ಜನಪ್ರಿಯ ನಿಮ್ಮ ಬಡವ್ರ ಪರ ಏನಂತ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಂಥ ಜಾರ್ಜ್ರವರಿಗೆ, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ಗೆ ಪತ್ರ ಮುಖೇನ ಕೊಟ್ಟು ಅದಕ್ಕೆ ಒಂದು ಫೌಂಡೇಶನ್ ಹಾಕ್ತೀವಿ. ಫೌಂಡೇಶನ್ ಹಾಕಿದ ಮೇಲೆ ಜಂಟಿ ಸರ್ವೆ ಆದಮೇಲೆ ಮುಂದಿನ ಕೆಲಸ ನೀವೆಲ್ಲ ಒಟ್ಟಾಗಿ ಪ್ರಾರಂಭ ಮಾಡೋಣ. ಹಾಗೇನೆ ನಿಮ್ಮ ಮುಖಂಡಗಳನ್ನ ಮುಖ್ಯಮಂತ್ರಿಗಳ ಬಳಿ ಒಮ್ಮೆ ನಿಯೋಗ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನು ಹಾಗೂ ನಮ್ಮ ಕಂದಾಯ ಸಚಿವರ ಬಳಿ ಒಂದು ನಿಯೋಗ ಕರ್ಕೊಂಡು ಹೋಗೋ ಕೆಲಸಗಳನ್ನು ಮಾಡ್ತೀವಿ. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿದ್ದೀನಿ. ಇವತ್ತು ಏನಾದರೂ ನಾವು ಇವತ್ತು ಈ ಭೂಮಿ ಚಳುವಳಿ ಮಾಡ್ತಾಯಿದ್ದೀವಿ ಅಂದರೆ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂದು ಮಾಡಿದಂಥ 1 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ಇವತ್ತು ದಲಿತರಿಗೆ ಬ್ರಿಟಿಷಿಯಲ್ ಕಾಯ್ದೆ ಜಾರಿಯಾಗಿ ನಮಗೆ ನ್ಯಾಯ ಸಿಗ್ತಾ ಇದೆ. ಅದೇ ರೀತಿ ಕಳೆದ 2009-10ರಲ್ಲಿ ನಾವು ತಹಶೀಲ್ದಾರ್ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು 22 ದಿನಗಳ ಕಾಲ ಮಾಡಿದ್ದೀವಿ. ಮಾಡಿದ ನಂತರ ಅಂದಿನ ಜಿಲ್ಲಾಧಿಕಾರಿಗಳು ಬಂದು ಆವತ್ತು ನಮಗೆ ಮತ್ತು ತಹಶೀಲ್ದಾರ್ನ ಕರೆಸಿ ADLನ್ನು ಕರೆಸಿ ಜಮೀನನ್ನು ಅಳತೆ ಮಾಡಿಸಿ ರಾವೂರು, ಶಿರಗಳಲೆ ಮತ್ತು ನಾಗಲಾಪುರ ಗ್ರಾಮಗಳಲ್ಲಿ ನಮಗೆ ಜಮೀನನ್ನು ರಿಸರ್ವ್ ಮಾಡಿದರು, 122 ಎಕರೆ ಜಮೀನನ್ನು. ಆದರೆ ಇವತ್ತು ರಿಸರ್ವ್ ಮಾಡಿ ಅವರು ಏನು ನಕಾಶೆ ತಯಾರು ಮಾಡಿಕೊಟ್ಟಿದ್ರು, ಆ ನಕಾಶೆ ಇಟ್ಕೊಂಡು ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಆದರೆ ಇವರು ಆವಾಗ ಅವರು ಕೊಟ್ಟಾಗ ನಮಗೆ ನಕಾಶೆ ಮಾಡಿಕೊಟ್ಟಾಗ ಅದು ರೆವಿನ್ಯೂ ಜಾಗ ಆಗಿತ್ತು, ಗೋಮಾಳ ಆಗಿತ್ತು. ಆದರೆ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ತಾಲೂಕು ಆಡಳಿತ ಇದು ಅರಣ್ಯ ಸೇರಿದೆ, ಇದು ಅರಣ್ಯ ಇಲಾಖೆಯವರದು, ನಾವೇನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾವೀಗ ಪ್ರತಿಭಟನೆ ಕೂರಿಸಿ ಇವತ್ತಿಗೆ 8ನೇ ದಿನ ಆಯಿತು. 8ನೇ ದಿನ ನಡೀತಾ ಇದೆ. ಅಹೋರಾತ್ರಿ ಧರಣಿ ಸಣ್ಣ ಮಕ್ಕಳು ಎತ್ಕೊಂಡು ಹೆಣ್ಮಕ್ಳು ನಾವು ನೋಡಿ ನಾವೆಲ್ಲ ಅಹೋರಾತ್ರಿ ಇಲ್ಲೇ ಊಟ ಇಲ್ಲೇ ಮಲಗೋದು ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ಈ ರೀತಿ ನಾವು 8ನೇ ದಿನ ನಮ್ಮ ಈ ಒಂದು ಹೋರಾಟ ನಡೀತಾ ಇದೆ. ಆದರೆ ಇಲ್ಲಿನ ತಹಶೀಲ್ದಾರ್ ಅವರು ನಮಗೆ ಭೂಮಿ ಕೊಡೋದ್ರಲ್ಲಿ SIT ಮಾಡಿದ್ದೀವಿ, SIT ಸರ್ವೆ ಆಗಲಿ, ಅದಾದಮೇಲೆ ಉಳಿದ್ರೆ ಕೊಡ್ತೀವಿ ಅಂತಕ್ಕಂಥ ಒಂದು ಖಂಡರಿಸತಕ್ಕಂಥ ಒಂದು ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಶಾಸಕರಾಗಿರ್ತಕ್ಕಂಥ ರಾಜೇಗೌಡರು ಸಹ ಬಂದು ನಮಗೆ ಬೆಂಬಲ ಸೂಚನೆ ಮಾಡಿದ್ದಾರೆ. ಈ ಚಳುವಳಿಗೆ ಬೆಂಬಲ ಸೂಚನೆ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ, ಸರ್ಕಾರದ ಕಂದಾಯ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಕೃಷ್ಣ ಬೈರೇಗೌಡರ ಹತ್ರ ಮಾತಾಡ್ತೀನಿ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಜಿಲ್ಲಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಗದ್ದೆಮನೆ ವಿಶ್ವನಾಥ್ ಅವರು ಸಹ ಈ ಒಂದು ಪ್ರತಿಭಟನೆ ಸ್ಥಳಕ್ಕೆ ಬಂದು ಅವರು ರೈತ ಒಕ್ಕೂಟದಿಂದ ನಮಗೆ ಬೆಂಬಲವನ್ನು ಸೂಚನೆ ಮಾಡಿ ನಾನು ಸಹ ಈ ಕುರಿತು ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಈ ಪ್ರತಿಭಟನೆಯಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರಿಗೆ ನ್ಯಾಯ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಜವಾಗಿಯೂ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಜನಪ್ರತಿನಿಧಿಗಳು ಮತ್ತು ಜನನಾಯಕರು ಬಂದು ಈ ಒಂದು ನಮ್ಮ ಪ್ರತಿಭಟನೆಯ ಕೂಗನ್ನು ಆಲಿಸಿ ನಮ್ಮ ಸಮಸ್ಯೆಯನ್ನು ಆಲಿಸಿದರೆ ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗವನ್ನು ಬಿಟ್ಟು ಹೋಗೋದಿಲ್ಲ. ಈ ಮಾತನ್ನು ನಾವು ರಾಜೇಗೌಡರಿಗೂ ಹೇಳಿದ್ದೀವಿ. ಅವ್ರು ಹೇಳಿದರು, ನೀವು ಮನವಿ ಕೊಡಿ, ನಾನು ಪರಿಗಣಿಸ್ತೀನಿ, ಮಾಡ್ತೀನಿ ಅಂತ. ನಮಗೆ ಈ ಭರವಸೆಗಳು ಬೇಡ, ನಮಗೆ ಕಾರ್ಯರೂಪಕ್ಕಾಗಬೇಕು. ಅವರು ಜಿಲ್ಲಾಧಿಕಾರಿಗಳು ಕರ್ಕೊಂಬಂದು ಇದೇ ರಾಜೇಗೌಡರು MLA ಅವರು ಇದೇ ಸ್ಥಳದಲ್ಲಿ ನಮಗೆ ಭೂಮಿ ಕೊಡ್ತೀವಿ, ಜಿಲ್ಲಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿಗಳು ಏನು ನಮಗೆ ರಿಸರ್ವ್ ಮಾಡಿದ್ರು ಆ ಭೂಮಿ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆ ಇಲ್ಲಿ ರೆಜಲ್ಯೂಷನ್ ಪಾಸ್ ಮಾಡಲಿ. ಏನು ತಹಶೀಲ್ದಾರ್ರವರು ಒಂದು ರೆಜಲ್ಯೂಷನ್ ಪಾಸ್ ಮಾಡಬೇಕು, ಏನಂತ ಬಗರುಕು ಅಕ್ರಮ ಸಕ್ರಮದಲ್ಲಿ ಇವರಿಗೆ ನಾವು ಮಂಜೂರಿ ಮಾಡಿಕೊಡ್ತೀವಿ ಅಂಥೇಳಿ ನಮ್ಮ ರಾಜೇಗೌಡರ ಅಧ್ಯಕ್ಷರಿದ್ದಾರೆ, ತಹಶೀಲ್ದಾರ್ ಅವರು ಕಾರ್ಯದರ್ಶಿ ಇದ್ದಾರೆ, ಅವರು ಮಾಡಿಕೊಡಲಿ, ರೆಜಲ್ಯೂಷನ್ ಮಾಡಲಿ, ಇವರಿಗೆ ಭೂಮಿ ನಾವು ಮಂಜೂರು ಮಾಡಿಕೊಡ್ತೀವಿ ಅಂಥೇಳಿ ಆವಾಗ ನಾವು ಈ ಪ್ರತಿಭಟನೆಯನ್ನು ನಿಲ್ಲಿಸ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್. ಈ ಒಂದು ಚಿಕ್ಕಮಗಳೂರು ಜಿಲ್ಲೆ NR ಪುರ
ದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರ ಒಂದು ಏನು ಭೂಮಿಗಾಗಿ ಹೋರಾಟ, ಈ ಹೋರಾಟಕ್ಕೆ ನಾನು ಮೈಸೂರಿನಿಂದ ಬಂದಿದ್ದೇನೆ. ನನ್ನ ಹೆಸರು ಕೆ ನಂಜಪ್ಪ ಬಸವನಗುಡಿ. ಈ ಸಂಘದ ರಾಜ್ಯ ಸಂಘಟನಾ ಸಂಚಾಲಕನಾಗಿದ್ದೇನೆ. ಇವತ್ತು ಏನು ನಮ್ಮ ಶಾಸಕರಾದ ರಾಜೇಗೌಡರು ಸ್ಥಳಕ್ಕೆ ಬಂದು ಎಲ್ಲ ಕಳೆದ ಸರಿ ಕೂಡ ಅವರು ಶಾಸಕರು ಅಲ್ಲದೇ ಇದ್ದಾಗ ಅವರು ಬಂದು ಒಂದು ಬೆಂಬಲವನ್ನು ಸೂಚಿಸಿ ಹೋದರು. ಆದರೆ ಅವರು ಈಗ ಸಿಟ್ಟಿಂಗ್ MLA ಇದ್ದಾರೆ, ಜನಪ್ರತಿನಿಧಿ ಇದ್ದಾರೆ. ಹಾಗಾಗಿ ಅವರು ಹೆಚ್ಚಿನ ಒಂದು ಇದನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ನಾನು ಕೃಷಿ ಸಚಿವರನ್ನು ಮತ್ತು ಕಂದಾಯ ಸಚಿವರನ್ನು ಮತ್ತು CM ನಿಮ್ಮ ಒಂದು ಸಂಘಟನೆಯ ಒಂದು ನಿಯೋಗವನ್ನು ನಾನು ಕರ್ಕೊಂಡೋಗಿ ಭೇಟಿ ಮಾಡಿಸಿ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಮಾತಾಡೋಂಥ ಒಂದು ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕಾರ್ಯಗತ ಆಗಬೇಕು. ಮತ್ತು ಅವರು ಹಿಂದೆ ಕೊಟ್ಟಂಥ ಬೆಂಬಲ, ಈಗ ಕೊಟ್ಟಂಥ ಬೆಂಬಲ, ಈಗ ಏನಂದರೆ ಭೂಮಿನೇ ಕೊಟ್ಬಿಡ್ಬೇಕು. ಬರೀ ಮಾತು ಕೊಡಬಾರ್ದು, ಭರವಸೆ ಬೇಡ ನಮಗೆ. ಈ ಭರವಸೆಯ ಬೆಳಕೆ ಬೇಡ ನಮಗೆ. ಯಾವುದು ನಮಗೆ ಮಾತು ಕೊಟ್ಟಂಗೆ ನಮಗೆ ಭೂಮಿನೇ ಕೊಟ್ಬಿಡ್ಲಿ. ಈಗ ಅಲ್ಲಿ ತನಕ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಇನ್ನೂ 10 ದಿನ ಆಗಲಿ, 1 ತಿಂಗಳಾಗಲಿ, 1 ವರ್ಷ ಆಗಲಿ ನಾವು ಎದ್ದೇಳೋದಿಲ್ಲ ಅನ್ನೋ ವಿಚಾರನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ, ಸರ್ಕಾರ ದಲಿತರ ವಿಚಾರದಲ್ಲಿ ಯಾವುದೇ ಒಂದು ಕಡೆಗಣಿಸಬಾರ್ದು, ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕಡೆಗಣನೆ ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಈ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಆಗಿದ್ದೀನಿ. ಸೊ ನಾವು ಏನು 16ನೇ ತಾರೀಕಿನಿಂದ ಇಲ್ಲಿ ಧರಣಿ ಕೂತಿದ್ದೀವಿ. ಈ ಧರಣಿಯ ಕೂತಲ್ಲಿ ಅನೇಕ ಅಧಿಕಾರಿಗಳು ಬಂದಿದ್ದರು, ರಾಜೇಗೌಡರು ನಮ್ಮ ಶಾಸಕರು ಬಂದಿದ್ದರು. ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ಬಿಟ್ಟರೆ ಆ ಭರವಸೆನ ಈಡೇರಿಸುವಂಥ ಯಾವುದೇ ರೀತಿಯಾದಂಥ ಒಂದು ಕಾರ್ಯಗಳು ಅವ್ರ ಕಡೆಯಿಂದ ಬಂದಿಲ್ಲ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಬಹಳ ಅಂದರೆ ಈಗ ನಡೆದಂತಲ್ಲ, ಇದಕ್ಕಿಂತ ಜೋರಾಗಿರುವಂಥ ರೀತಿಯಲ್ಲಿ ನಾವು ಈ ಪ್ರತಿಭಟನೆ ನಡೆಸ್ತೀವಿ. ಈ ಪ್ರತಿಭಟನೆಯಲ್ಲಿ ನಮಗೆ ಜಯ ಸಿಕ್ಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯಿಂದ ಹಿಂಜರಿಯುವುದಿಲ್ಲ. ನಮಗೆ ಮಾತಿನ ಮುಖಾಂತರ ಹೇಳುವಂಥ ಭರವಸೆಗಳು ಯಾವುದೂ ಅವಶ್ಯಕತೆ ಇಲ್ಲ. ನಮಗೆ ಅವರು ಲಿಖಿತವಾಗಿ ಅವರು ಭರವಸೆಯನ್ನು ಕೊಡಬೇಕು. ಲಿಖಿತವಾಗಿ ಕೊಟ್ಟರೆ ಮಾತ್ರ ಈ ಹೋರಾಟದಿಂದ ನಾವು ಹಿಂಜರಿಯುವುದು. ಹಾಗಾಗಿ ಈ ಹೋರಾಟ ಇನ್ನೂ ಉಗ್ರ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುತ್ತದೆ. ಜೈ ಭೀಮ್. ಜೈ ಭೀಮ್. ನನ್ನ ಹೆಸರು ಭವಾನಿ ಅಂಥೇಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಒಕ್ಕೂಟದಲ್ಲಿ ರಾಜ್ಯ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾವು 8ನೇ ದಿನಕ್ಕೆ ಅಹೋರಾತ್ರಿ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಇಂದು ಶಾಸಕರು ಬಂದರು, ನಮಗೆ ಭರವಸೆಯ ಬೆಳಕನ್ನು ತಂದರು. ಆದರೆ ನಾವು ಈ ಭರವಸೆಯಲ್ಲಿ ಬೆಳಕು ಮೂಡೋಕ್ಕಿಂತ ಮುಂಚೆ ಈ ಹಿಂದೆ ನಾವು 15-20 ವರ್ಷಗಳ ಹೋರಾಟಗಳನ್ನು ಮಾಡಿದ್ವಿ. ಆ ಹೋರಾಟಗಳಿಗೆ ನಮಗೆ ಇದೇ ರೀತಿ ಭರವಸೆ, ಪೊಳ್ಳು ಭರವಸೆಯನ್ನು ಕೊಟ್ಟು ನಮ್ಮನ್ನು ಇನ್ನೂ ಹೋರಾಟ ಮಾಡುವ ರೀತಿಯಲ್ಲಿ ನಾವು ಇನ್ನೂ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೀಗ ಭರವಸೆ ಬೇಡ, ನಮಗೆ ಭೂಮಿ ಬೇಕು, ನಮಗೆ ಜಾಗ ತೋರಿಸಲಿ, ನಾವು ಅಲ್ಲಿ ಕೂತ್ಕೊಂಡು ಆದಮೇಲೆ ಬೇಕಾದರೆ ಇವರು ಏನು ಬೇಕಾದ್ರೂ ಮಾಡಲಿ. ಇಷ್ಟು ದಿನ ಹೋರಾಟ ಮಾಡಿದ್ದನ್ನು ನಮಗೆ ಪ್ರತಿಫಲ ಸಿಗದೇನೆ ಇನ್ನೂ ಹೋರಾಟ ಮಾಡ್ತಾನೆ ಇದ್ದೀವಿ ಅಂತ ಹೇಳಿದರೆ ನಮಗೆ ಭರವಸೆಗಳು ಕೈಗೂಡೋದಲ್ಲ. ನಮಗೆ ಆಧಾರ ಸಮೇತ ಭರವಸೆಗಳು ಬೇಕು. ನಾವು ಆಧಾರ ನಮಗೆ ಬೇಕೇ ಬೇಕು. ಹಾಗಾಗಿ ಈ ಒಂದು ಹೋರಾಟವನ್ನು ಎಷ್ಟು ದಿನಗಳಾದರೂ ಪರವಾಗಿಲ್ಲ, ನಾವು ಇಲ್ಲೇ ಕೆಲಸ ಮಾಡ್ತೀವಿ, ಇಲ್ಲೇ ಮಲಗ್ತಾ ಇದ್ದೀವಿ, ಇಲ್ಲೇ ಇದ್ದೀವಿ ಅಹೋರಾತ್ರಿ. ನಾವು ಈ ಒಂದು ಅಹೋರಾತ್ರಿ ಧರಣಿಯ ಸತ್ಯಾಗ್ರಹವನ್ನು ಕೈ ಬಿಡೋದಿಲ್ಲ, ಮುಂದುವರಿಸ್ತೇವೆ. ಇಲ್ಲ, ನಮಗೆ ಒಂದು ಕೆಲಸ ಮಾಡಲಿ, ಸರ್ಕಾರದಿಂದಾಗಲಿ ರಾಜಕಾರಣಿಗಳಿಂದಾಗಲಿ ಭೂಮಿ ನಮಗೆ ದಲಿತರಿಗೆ ಕೊಡೋಕೆ ಆಗಲ್ಲ ಅಂತ ಏನಾದರೂ ಗೊತ್ತಾದ ಮೇಲೆ ಅವರ ಕೈಯಿಂದ ನಮಗೆ ವಿಷ ಕೊಟ್ಟುಬಿಡಲಿ. ನಾವೆಲ್ಲ ಸತ್ತಾದ ಮೇಲೆ ಬೇಕಾದರೆ ಅವರಾಗಿ ಆರಾಮವಾಗಿ ಇರಲಿ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಇಲ್ಲಿರುವವರು ಆದಿವಾಸಿಗಳು, ಅಲೆಮಾರಿಗಳು ಜನಾಂಗ. ಈಗ ನಮ್ಮ ದಲಿತ ಸಂಘರ್ಷ ಸಮಿತಿಯಲ್ಲಿ ಒಂದೇ ಜಾತಿಗೆ ಸೀಮಿತ ಇಲ್ಲ, ಎಲ್ಲಿ ಬಡತನದಲ್ಲಿದ್ದವರು ಎಲ್ಲರೂ ಇಲ್ಲಿರೋದ್ರಿಂದ ಇವರು ಇಷ್ಟು ಜನ ಬಂದು ಹಗಲು ರಾತ್ರಿ ಇಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ವಿ. ನಮ್ಮ ಜೀವನದಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಈ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ಈ ಹೋರಾಟ ನಮಗೆ ಭೂಮಿ ಸಿಗುವವರೆಗೂ ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ದುರ್ಗಾದಾಸ್ ಅಂತ, ವಿಜಯನಗರ ಡಿಸ್ಟಿಕ್ಕಿಂದ ಇವತ್ತು ನಿರಂತರ ಧರಣಿಯಲ್ಲಿ ಭೂಮಿ ಬೇಕು ಅಂತ ಹೇಳಿ NR ಪುರದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ನಡೀತಾ ಇರುವಂಥ ಭೂಮಿ ಬೇಕು ಅನ್ನುವ ಒಂದು ನಿರಂತರವಾದಂಥ ಧರಣಿಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಇವತ್ತು ನಾವು ಮೊನ್ನೆ ಈ ಕ್ಷೇತ್ರದ ಶಾಸಕರಾಗಿರುವಂಥ ರಾಜೇಗೌಡರು ಇವಾಗ ತಾನೇ ಈ ನಮ್ಮ ವೇದಿಕೆಗೆ ಬಂದು ಹೋದರು. ಆದರೆ ಮೊನ್ನೆ ರಾಜೇಗೌಡರು ಕೊಟ್ಟಿರುವಂಥದ್ದು ಕೇವಲ ಭರವಸೆಯಾಗಿ ಉಳಿಬಾರ್ದು, ಅದು ಕಾರ್ಯರೂಪಕ್ಕೆ ಬರಬೇಕು ಅಂತೇಳಿ ನಾನು ಈ ಮುಖಾಂತರ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಮಾನ್ಯ ರಾಜೇಗೌಡರಾಗಿರ್ಬೋದು, ಈ ಕ್ಷೇತ್ರದ ತಹಶೀಲ್ದಾರ್ ಆಗಿರ್ಬೋದು, ದಯವಿಟ್ಟು ಜಿಲ್ಲಾಧಿಕಾರಿಗಳು ಗಮನಕ್ಕೂ ಸಹ ತಗೊಂಬಂದು ಮುಂದೆ ಆಗಬೇಕಾಗಿರುವಂಥ ಪ್ರೊಸೀಜರ್ಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಒತ್ತಾಯಪಡಿಸ್ತಾ ಇದ್ದೀನಿ.
ನಮಸ್ತೆ, ನಾವೆಲ್ಲ ಮೀನು ಕ್ಯಾಂಪಿಂದ ಬಂದಿದ್ದೀವಿ. ದಲಿತ ಸಂಘರ್ಷ ಸಮಿತಿಯೊಂದಿಗೆ ನಾವು ಮೀನು ಕ್ಯಾಂಪ್ ಜನ ಮೀನು ಹಿಡಿಯೋರು. ನಾವು ಇಲ್ಲಿ 8 ದಿವಸದಿಂದ ಕೂತಿ ಜಾಗ ಎದ್ದೊಳ್ದೆ ನಾವು ಹೋರಾಟ ಮಾಡ್ತಿದ್ದೀವಿ ಸರ್. ಬಂದವರು ಸುಮ್ಮನೆ ಭರವಸೆ ಕೊಡೋದಲ್ಲ, ಸೈಟ್ ಕೊಡ್ತೀನಿ ಮನೆ ಕೊಡ್ತೀನಿ ಅಂದರೆ ಸೈಟಲ್ಲಿ ಏನು ಉಳುಮೆ ಮಾಡ್ಕೊಂಡು ನಮಗೆ ತಿನ್ನೋಕ್ಕಾಗಲ್ಲ, ಮನೆ ಇಟ್ಕೊಂಡು ಏನು ಎಲ್ಲ ಜೀವನ ಪೂರ್ತಿ ಅದರಲ್ಲೇ ಸಾಗಿಸೋಕ್ಕಾಗಲ್ಲ, ನಮ್ಮ ಮಕ್ಕಳನ್ನು ನಾವು ಸಾಕೋಕ್ಕಾಗೋದಿಲ್ಲ. ನಮಗೆ ಭೂಮಿ ಬೇಕಂತ ನಾವು ಹೋರಾಟ ಮಾಡ್ತಾಯಿದ್ವಿ, ಸೈಟಿಗೋಸ್ಕರ ಹೋರಾಟ ಮಾಡ್ತಿಲ್ಲ. ಭೂಮಿ ಇದ್ದರೆ ನಾವು ಉಳುಮೆ ಮಾಡಿ ಅದರಲ್ಲಿ 4 ತುತ್ತು ತಿಂದು ನಮ್ಮ ಮಕ್ಕಳಿಗೆ ಓದಿಸ್ಬೋದು ಅನ್ನೋ ಭರವಸೆಯಲ್ಲಿ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಅದನ್ನ ಬಿಟ್ಟು ಸೈಟ್ ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀವಿ ಅಂತ ಮಾತಾಡಿ ನಮ್ಮನ್ನು ನಿರ್ಲಕ್ಷ್ಯ ಮಾಡೋದು ಬೇಡ. ಮೀನು ಹಿಡಿಯೋರು ಅಂದರೆ ನಾವು ಕಷ್ಟಪಟ್ಟಿನೇ ಮುಂದೆ ಬರ್ತಾ ಇದ್ವಿ, ನಮಗೆ ಮುಂದೆ ಬರೋಕ್ಕೆ ಬದುಕೋಕ್ಕೆ ದಾರಿ ಮಾಡಿಕೊಡಿ. ಅದಕ್ಕೋಸ್ಕರನೇ ನಾವು ಈ ಹೋರಾಟ ಮಾಡ್ತಿರೋದು. ನಮ್ಮ ಹೋರಾಟಕ್ಕೆ ದನಿ ನೀವು ಕೊಡ್ತೀರಾ ಅನ್ನೋದಕ್ಕೋಸ್ಕರ ನಾವು ಇಷ್ಟು ಕೂಗಿ ಹೇಳ್ತಾ ಇದ್ದೀವಿ, ನಮಗೆ ಭೂಮಿ ಬೇಕೇ ಬೇಕು. ಜೈ ಭೀಮ್. ಇವತ್ತು ಏನು 8 ದಿನದಿಂದ ಹೋರಾಟ ಮಾಡ್ತಿದ್ದೀವಿ ಭೂಮಿಗಾಗಿ, ಅಧಿಕಾರಿಗಳು ಬರೀ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ಇವತ್ತು ನಾವು AC ಹತ್ರ ಹೇಳ್ತೀವಿ, AC ಬರ್ತಾರೆ, ಇಲ್ಲ DC ಬರ್ತಾರೆ ಅಂತೇಳಿ. ಇವತ್ತು 8ನೇ ದಿನಕ್ಕೆ MLA ಅವರು ಬಂದಿದ್ದಾರೆ, ಶಾಸಕರು ಬಂದು ನಮ್ಮ ವಿಚಾರಗಳನ್ನು ಕೇಳಿದ್ದಾರೆ. ಆದರೆ ಅದರಲ್ಲಿ ಎಷ್ಟು ಸತ್ಯತೆ ಇದೆ ಅನ್ನೋದು ಅದು ಅನಂತರದಿಂದಲೇ ಗೊತ್ತಾಗುತ್ತೆ. ನಾವು ಕೇಳ್ತಿರೋದು ರೆವಿನ್ಯೂ ಆ್ಯಕ್ಟ್ ಬಗ್ಗೆ. ಕಂದಾಯ ಅಧಿನಿಯಮದ 1969 ಅಧಿನಿಯಮ 5ರ ಅಡಿಯಲ್ಲಿ ದಲಿತರಿಗೆ SC STಗಳಿಗೆ ಶೇಕಡ 50% ಭೂಮಿ ಕೊಡಬೇಕಂತೇಳಿ ಕಾನೂನು ಹೇಳುತ್ತೆ. ಆ ಭೂಮಿ ಎಲ್ಲಿದೆ, ಎಲ್ಲೋ ಆಯ್ತು ಆ ಭೂಮಿ? ಹಾಗಾದರೆ 50% ಭೂಮಿ ಎಲ್ಲಿ ಇಟ್ಟಿದ್ದಾರೆ? ಈ ಭೂಮಿ ಇಡ್ಲಿಕ್ಕೆ ಬಿಡಬೇಕಿತ್ತು ಸರ್ಕಾರ, ಆದರೆ ಯಾರು ಇಡ್ತಾ ಇಲ್ಲ. ಹಾಗಾಗಿಬಿಟ್ಟು ಈ ಮುಂದಿನ ದಿನಗಳಲ್ಲಿ ನಮಗೆ ಭೂಮಿ ಕೊಟ್ಟಿಲ್ಲ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ, ಸವಣೂರು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು